ನ್ಯೂಸ್, ಇದು ನಿಮ್ಮ ಧ್ವನಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ, ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಗೆ ಒಮ್ಮೆ ಭೇಟಿ ನೀಡಿ. ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಬಿ ಫಾರ್ಮಸಿ ವಿದ್ಯಾರ್ಹತೆ PUC ಮತ್ತು ಸೈನ್ಸ್ ಪಾಸ್ ಅವಧಿ 2 ವರ್ಷ, ನರ್ಸಿಂಗ್ GNM PUC ಕಲಾ ವಿಜ್ಞಾನ ವಾಣಿಜ್ಯ ಪಾಸ್ ಅವಧಿ 3 ವರ್ಷ, ಪ್ಯಾರಾಮೆಡಿಕಲ್ DMLT ಮತ್ತು DHI ವಿದ್ಯಾರ್ಹತೆ SSLC ಅಥವಾ PUC ವಿಜ್ಞಾನ ಅವಧಿ 3 ವರ್ಷ. ಸಂಸ್ಥೆಯ ವಿಶೇಷತೆಗಳು: ಅನುಭವಿ ಉಪನ್ಯಾಸಕರಿಂದ ಬೋಧನೆ, ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ, ಸುಸಜ್ಜಿತ ಕಟ್ಟಡ, ಸ್ಮಾರ್ಟ್ ಕ್ಲಾಸಸ್, CC ಕ್ಯಾಮೆರಾ ಅಳವಡಿಕೆ, ವಿದ್ಯಾರ್ಥಿಗಳಿಗಾಗಿ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಮೂಲಕ ವಿದ್ಯಾರ್ಥಿಗಳಿಗೆ ವಿಶೇಷ ಕಲಿಕಾ ಅನುಭವ. ಪ್ರವೇಶಕ್ಕಾಗಿ ಹಿಂದೆ ಭೇಟಿ ನೀಡಿ. ಇರ್ಫಾನ್ ಕೆ ಅಧ್ಯಕ್ಷರು, ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್, ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಹತ್ತಿರ, ವಾಸವಿ ಗುಡಿ ಎದುರುಗಡೆ, ರಾಯಚೂರು ರಸ್ತೆ, ಸಿಂಧನೂರು. ಪಿನ್ ನಂಬರ್ 514728. ದೂರವಾಣಿ ಸಂಖ್ಯೆ 8197143588 9036731385. ಹಿಂದೆ ಭೇಟಿ ನೀಡಿ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು: ಬಿಜೆಪಿ ಸೋಲಿಸಿ ಸಂವಿಧಾನ ಉಳಿಸಿ, ಪ್ರಜಾಪ್ರಭುತ್ವ ರಕ್ಷಿಸಿ, CPI-ML ಲಿಬರೇಷನ್ ಜನಜಾಗೃತಿ ಬೈಕ್ ರ್ಯಾಲಿ. ಸಿಂಧನೂರು ತಾಲೂಕಾ ಕಸಾಪ ಇಡೀ ರಾಜ್ಯಕ್ಕೆ ಮಾದರಿ. ಶಟಸ್ಥಳ ಬ್ರಹ್ಮ ರುದ್ರಮುನಿ ಶಿವಾಚಾರ್ಯ. ದೇಹ, ನೇತ್ರ, ಅಂಗಾಂಗ ದಾನ ಇನ್ನೊಬ್ಬರ ಬಾಳಿಗೆ ಬೆಳಕು. ಡಾಕ್ಟರ್ ಚನ್ನಬಸವ ಸ್ವಾಮಿ ಹಿರೇಮಠ್. ಜನತೆಯ ನೆಮ್ಮದಿಗಾಗಿ ಕಾಂಗ್ರೆಸ್ ಬೆಂಬಲಿಸಿ, ಬಸನಗೌಡ ಬಾದರ್ಲಿ. ಬಿಜೆಪಿ ಅಭ್ಯರ್ಥಿ ರಾಜಾ ಅಮರೇಶ್ ನಾಯಕರಿಂದ ನಾಮಪತ್ರ ಸಲ್ಲಿಕೆ. ವಾರ್ತೆಗಳ ವಿವರ. ಜನವಿರೋಧಿ ಕೇಂದ್ರ ಸರ್ಕಾರದ ಆಡಳಿತ ವೈಫಲ್ಯ ಖಂಡಿಸಿ ಕಾರ್ಪೊರೇಟ್ ಕೋಮುವಾದಿ ನೀತಿಯ ವಿರುದ್ಧ ಸಂವಿಧಾನದ ಮೇಲೆ ನಡೆಯುತ್ತಿರುವ ದಾಳಿಯನ್ನು ವಿರೋಧಿಸಿ ಬಿಜೆಪಿಯನ್ನು ಸೋಲಿಸಿ, ಸಂವಿಧಾನ ಉಳಿಸಿ ಮತ್ತು ಪ್ರಜಾಪ್ರಭುತ್ವ ರಕ್ಷಿಸಿ ಎಂಬ ಘೋಷವಾಕ್ಯದ ಚುನಾವಣಾ ಜನಜಾಗೃತಿ ಅಭಿಯಾನವನ್ನು ತಾಲೂಕಿನಾದ್ಯಂತ ಹಮ್ಮಿಕೊಳ್ಳಲಾಗಿದೆ ಎಂದು CPI-ML ಲಿಬರೇಷನ್ ರಾಜ್ಯ ಕಾರ್ಯದರ್ಶಿ ಕ್ಲಿಫ್ಟನ್ ಡಿ ರೊಜೋರಿಯಾ ಹೇಳಿದರು. ಸೋಮವಾರ ನಗರದ APMC ಆವರಣದಲ್ಲಿ ಬೈಕ್ ಚಾಲನೆ ನೀಡಿ ಮಾತನಾಡಿದ ಅವರು, ಮತ್ತೊಮ್ಮೆ ಲೋಕಸಭಾ ಚುನಾವಣೆ ಮುಂದೆ ಬಂದಿದೆ. ಇಂದು ಭಾರತವನ್ನು ಆಳ್ವಿಕೆ ಮಾಡುತ್ತಿರುವ BJP ಸರ್ಕಾರವೇ ಧರ್ಮಗಳ ನಡುವೆ, ಬಡವ ಬಲ್ಲಿದರ ನಡುವೆ, ಜಾತಿ ಮತಧರ್ಮಗಳ ನಡುವೆ ಕಂದಕ ತೋಡುತ್ತಾ ಉಲ್ಬಣಗೊಳಿಸುತ್ತಿದೆ. ಇದು ಸಂಘ ಪರಿವಾರದ ಚಾತುರ್ವರ್ಣ ಹಿಂದುತ್ವವು ಮೇಲೆ ಯುದ್ಧ ಸಾರಿದಂತೆ ಕಾಣುತ್ತಿದೆ. ನಾಗರಾಜ್ ಪೂಜಾರ್ ಮಾತನಾಡಿ, ಒಳ್ಳೆಯ ದಿನಗಳನ್ನು ತರುತ್ತೇವೆ ಎಂದು ಹೇಳಿ ಅಧಿಕಾರಕ್ಕೆ ಅನುಭವಿಸಿದ ಮೋದಿ ಜನರನ್ನು ಸಂಕಷ್ಟಕ್ಕೆ ತಳ್ಳಿದ್ದಾರೆ. MS ಸ್ವಾಮಿನಾಥನ್ ಆಯೋಗದ ವರದಿ ಜಾರಿ ಮಾಡುತ್ತೇವೆಂದು ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಪ್ರಮಾಣಪತ್ರ ಸಲ್ಲಿಸಲು ಸಾಧ್ಯವಿಲ್ಲವೆಂದು ರೈತರಿಗೆ ಮೋಸ ಮಾಡಿದೆ. ರಸಗೊಬ್ಬರ, ಕೃಷಿ ಪರಿಕರಗಳ ಮೇಲೆ ಬೆಲೆ ಹೆಚ್ಚಳ ಮಾಡಿ ರೈತರನ್ನು ಸಂಕಷ್ಟಕ್ಕೆ ಸಿಲುಕಿಸಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಂವಿಧಾನದ ಅಡಿಯಲ್ಲೇ ಸರ್ಕಾರ ರಚಿಸಿ ಈಗ ಸಂವಿಧಾನ ಪ್ರಜಾಪ್ರಭುತ್ವವನ್ನು ನಾಶ ಮಾಡುತ್ತಿದ್ದಾರೆ. ಪ್ರಶ್ನೆ ಮಾಡುವವರನ್ನು ಜೈಲಿಗಟ್ಟುವ, ಬೆಳೆಗಳಿಗೆ ನ್ಯಾಯಯುತ ಬೆಲೆ ಕೇಳುವಾಗ ಕೆಲಸಕ್ಕೆ ಕೂಲಿ ಕೇಳುವ ರೈತ ಕಾರ್ಮಿಕರ ಮೇಲೆ ದೌರ್ಜನ್ಯ ಎಸಗಿದ್ದೇ ಮೋದಿ ಅವಧಿಯ ಒಳ್ಳೆಯ ದಿನಗಳಾಗಿವೆ ಎಂದು ಟೀಕಿಸಿದರು. ಉದ್ಯೋಗ ಖಾತ್ರಿ ಯೋಜನೆ ಅಡಿ ಗ್ರಾಮೀಣ ರೈತರು ಕೂಲಿಕಾರಿಗೆ 100 ದಿನಗಳ ಕೆಲಸ ನೀಡಬೇಕು, ಇಲ್ಲದಿದ್ದರೆ ನಿರುದ್ಯೋಗ ಭತ್ಯೆ ಕೊಡಬೇಕೆಂದು ಅಂಶವನ್ನು ತಿದ್ದುಪಡಿ ಮಾಡಿದ್ದು ಕೇಂದ್ರ ಸರ್ಕಾರದ ಕೂಲಿಕಾರ ವಿರೋಧಿ ನೀತಿಯನ್ನು ತೋರಿಸುತ್ತದೆ ಎಂದು ದೂರಿದರು. ಈ ಸಂದರ್ಭದಲ್ಲಿ ವಿಜಯ ದುರ್ರಾಜ್, ಕೆಂಚಪ್ಪ ಹಿರೇಕೇಟ್, ರಾಜ್ಯ ಸಮಿತಿ ಸದಸ್ಯರಾದ ಬಸವರಾಜ್ ಬೆಳಗುರ್ಕಿ, ತಾಲೂಕಾ ಕಾರ್ಯದರ್ಶಿ ಗಂಗಪ್ಪ, ಜಿಲ್ಲಾ ಸಮಿತಿ ಸದಸ್ಯರಾದ ಬಸವರಾಜ್ ಕೊಂಡಿ, RH ಕಲ್ಮಂಗಿ, ಚಾಂದ್ ಪಾಷಾ ಬೆಳ್ಳಿಗ್ನೂರ್, ಪರಶುರಾಮ್ ಭಂಡಾರಿ, ಹನುಮಂತಪ್ಪ ದೀನ್ ಸಮುದ್ರ, ಬಸವರಾಜ್ ಹಿರೇದಿನ್ನಿ, ಹುಸೇನಪ್ಪ ತಿಡಿಗೋಳ್, ಬಸವರಾಜ್ ರೈತನರ್ ಕ್ಯಾಂಪ್, ರಾಮಣ್ಣ ಸೇರಿದಂತೆ ಅನೇಕರಿದ್ದರು. ಬಿಜೆಪಿಯವರು ಧರ್ಮದ ಹೆಸರಲ್ಲಿ ವೋಟ್ ಕೇಳ್ತಿದ್ದಾರೆ. ಪ್ರತಿದಿನ ಬಿಜೆಪಿಯವರು ಜಾತಿಯ ಹೆಸರಲ್ಲಿ ವೋಟ್ ಕೇಳ್ತಿದ್ದಾರೆ. ಏನ್ ಕಣ್ಮುಚ್ಕೊಂಡು ನೀವು ಸುಮ್ಮನಿದ್ದೀರಾ? ಬೇರೆ ಪಾರ್ಟಿಗಳು ಒಂದು ರ್ಯಾಲಿ ಮಾಡಬೇಕಂತ 10 ಕಂಡೀಷನ್ ಹಾಕ್ತೀರಾ.
ಬೇರೆ ಪಾರ್ಟಿಗಳು ಏನಾದರೂ ಒಂದು ಹೋರಾಟ ಮಾಡಬೇಕಂದ್ರೆ 10 ಕಂಡೀಷನ್ ಹಾಕ್ತೀರಾ. ದಿನನಿತ್ಯ ಓಪನ್ ಆಗಿ ಏನ್ ಚುನಾವಣೆ ನೀತಿನ ಬಿಜೆಪಿ ಅವರು ಹರಾಜು ಮಾಡ್ತಿದ್ದಾರೆ, ಉಲ್ಲಂಘನೆ ಮಾಡ್ತಾ ಇದ್ದೀರಾ. ಏನ್ ನೀವು ಕಣ್ಮುಚ್ಕೊಂಡು ನೀವು ಎಲೆಕ್ಷನ್ ನಡೆಸ್ತಾ ಇದ್ದೀರಾ? ಜನರಿಗೆ ನೀವು ಮೋಸ ಮಾಡಕ್ ಹೊರಟಿದ್ದೀರಾ ಸ್ವಾಮಿ. ಜನನು ನಿಮಗೂ ಒಂದು ಪಾಠ ಕಲಿಸ್ತಾರೆ, ನಿಮಗೂ ಒಂದು ಪಾಠ ಕಲಿಸ್ತಾರೆ. ಈ ಚುನಾವಣೆಯಲ್ಲಿ ಯಾವ ಬಿಜೆಪಿ ನೀವು ಫೇವರೇಟ್ ಮಾಡ್ಕೊಂಡು ಹೋಗ್ತಿದ್ದೀರಾ, ಆ ಬಿಜೆಪಿಯನ್ನು ಜನ ಬಂದು ಸೀಟಿಂದ ಇಳಿಸಿ ವಾಪಸ್ಸು ನಾಗ್ಪುರ್ಗೆ ಕಳಿಸ್ತಾರೆ ನಮ್ಮ ಜನ. ಈ ಮಾತನ್ನು ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಇನ್ಕಲಾಬ್ ಜಿಂದಾಬಾದ್. ತಾಲೂಕಾ ಕಸಾಪ ಕಾರ್ಯ ಶ್ಲಾಘನೀಯವಾದ್ದು. ಕನ್ನಡ ಎಂದರೆ ಅಷ್ಟೇ ಪ್ರೀತಿಯಿಂದ ಗೌರವದಿಂದ ಹಲವಾರು ವಿಶೇಷ ಮತ್ತು ವಿಶಿಷ್ಟ ರೀತಿಯಲ್ಲಿ ಕಸಾಪ ಕಾರ್ಯಕ್ರಮಗಳನ್ನು ಮಾಡುವುದಕ್ಕೆ ಸಹಕರಿಸಿದಂಥ ಎಲ್ಲ ದಾನಿಗಳಿಗೆ ಅಭಿನಂದನೆಗಳು. ಅಜೀವ ಸದಸ್ಯರುಗಳಿಗೆ, ಕನ್ನಡ ಮನಸ್ಸುಗಳಿಗೆ ಸರಿಯಾದ ರೀತಿಯಲ್ಲಿ ವರ್ಷದ ಲೆಕ್ಕಪತ್ರ ತಿಳಿಸುವ ಮೂಲಕ 2023-24ನೇ ಸಾಲಿನ ವಾರ್ಷಿಕ ವರದಿ ಮಂಡನೆ ಮಾಡಿದ್ದು ನೋಡಿದರೆ ನಮಗೆ ಅತೀವ ಸಂತಸ ತಂದಿದೆ ಎಂದು ಶಟಸ್ಥಳ ಬ್ರಹ್ಮ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು. ನಗರದ ಆದಿಶೇಷಿ ದೇವಸ್ಥಾನದ ಹಿಂಭಾಗದಲ್ಲಿರುವ ಬಶೀರ್ ರತ್ಮಾರಿ ಅವರ ಜಾಗದಲ್ಲಿ ಹಮ್ಮಿಕೊಂಡಿದ್ದ ಕಸಾಪದ 2ನೇ ವರ್ಷದ ವರ್ಷಾಚರಣೆ ಹಾಗೂ ವಾರ್ಷಿಕ ವರದಿ ಮಂಡನೆ ಕಾರ್ಯಕ್ರಮದಲ್ಲಿ ಕೇಕ್ ಕಟ್ ಮಾಡುವ ಮೂಲಕ ಮಾತನಾಡಿದ ಅವರು, ಇಷ್ಟು ಪರಿಪೂರ್ಣ ಕಾರ್ಯಕ್ರಮ ಮಾಡುವುದು ನೋಡಿದರೆ ಇಡೀ ರಾಜ್ಯದಲ್ಲಿ ತಾಲೂಕಾ ಕಸಾಪ ಮುಂಚೂಣಿಯಲ್ಲಿದೆ ಎಂದರೆ ತಪ್ಪಾಗಲಾರದು. ಮಸ್ಕಿ ಗಚ್ಚಿನಮಠ ಹಿರೇಮಠದ ಶಟಸ್ಥಳ ಬ್ರಹ್ಮ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳು ಅಭಿಪ್ರಾಯಪಟ್ಟರು. ಈ ವೇಳೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸಹಕರಿಸಿದ ತಾಲೂಕಿನ ಶಾಲಾ ಕಾಲೇಜುಗಳು, ಸಂಘ ಸಂಸ್ಥೆಗಳು, ಸರ್ಕಾರಿ ನೌಕರರು, ಅರೆ ಸರ್ಕಾರಿ ನೌಕರರು, ವ್ಯಾಪಾರಿಗಳು, ಕೃಷಿ ಕೂಲಿ ಕಾರ್ಮಿಕರು, ಮಹಿಳೆಯರು, ಮಾಧ್ಯಮದ ಸ್ನೇಹಿತರು, ದಾನಿಗಳು, ಕವಿ, ಸಾಹಿತಿಗಳು, ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು, ಆಜೀವ ಸದಸ್ಯರು, ಕನ್ನಡ ಮನಸ್ಸುಗಳನ್ನು ಸೇರಿ ಕನ್ನಡದ ಸಾಹಿತ್ಯದ ತೇರಿ ಎಳೆಯಲು ಸಹಕರಿಸಿದ ಎಲ್ಲರಿಗೂ ಸಿಂಧನೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸದಾ ಚಿರಋಣಿಯಾಗಿರುತ್ತದೆ ಎಂದು ಅಧ್ಯಕ್ಷರಾದ ಪಂಪಯ್ಯ ಸಾಲಿಮಠ್ ಹೇಳಿದರು. ಮುಖ್ಯ ಅತಿಥಿಗಳಾದ SS ಹಿರೇಮಠ್, ನಿವೃತ್ತಿ ಪ್ರಾಂಶುಪಾಲರು ಶರಣಪ್ಪ ತೆಂಗಿನಕಾಯಿ, ಶಿವಕುಮಾರ್ ಜವಳಿ, ಚುಟುಕು ಸಾಹಿತ್ಯ ಪರಿಷತ್ತಿನ ಬೀರಪ್ಪ ಸಂಬೋಜಿ, ಜಮಾತ್ ಇಸ್ಲಾಂ ಹಿಂದ್ ಅಧ್ಯಕ್ಷರಾದ ಟಿ ಹುಸೇನ್ ಸಾಬ್, ಡಾಕ್ಟರ್ ಚನ್ನನಗೌಡ ಪೊಲೀಸ್ ಪಾಟೀಲ್, ಉಪನ್ಯಾಸಕಿ ಆನಂದಿ ಲಾಹುಟಿ, ಮಹಿಳಾ ಸದಸ್ಯೆ ಭಾರತಿ ತಿವಾರಿ, VC ಪಾಟೀಲ್, ಶರ್ಬಸ್ವ ಮೆರನಾಳ್, ವೀರೇಶ್ ಉನ್ಗುತ್ತಿ, ಶರ್ಬಯ್ಯ ಸ್ವಾಮಿ ಹಿರೇಮಠ್, ಅಮರೇಶ್ ಶಂಕೆ, ಸಂಗಮೇಶ್ ಮೆಂಟಿಗೇರಿ, ಕೋಶಾಧ್ಯಕ್ಷ ಶೇಖ್ ಬಶೀರ್ ರತ್ಮಾರಿ, ಗುಂಡ್ರಾವ್ ಚನ್ನಳ್ಳಿ, ಶಿಕ್ಷಕ ಶಂಕರ್ ದೇವ್ ಸೇರಿದಂತೆ ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಸಿಂಧನೂರು, ಕನ್ನಡ ಸಾಹಿತ್ಯ ಪರಿಷತ್ತು 2023-24ನೇ ಸಾಲಿನ ದಾರ್ಶನಿಕರ ಮಾಸಿಕ ಕವಿಗೋಷ್ಠಿ ಹಾಗೂ ಇನ್ನಿತರ ಕಾರ್ಯಕ್ರಮಗಳಾದ ಖರ್ಚಿನ ಆಯವ್ಯಯವನ್ನು ನಾವು ಈ ದಿನದಂದು ಮಂಡನೆ ಮಾಡ್ತಾ ಇದ್ದೇವೆ. ಒಟ್ಟಾರೆ 20 ಕಾರ್ಯಕ್ರಮಗಳು, ವಿಶೇಷವಾಗಿ ವಿನೂತನವಾಗಿ ನಾವು ದತ್ತಿ ಕಾರ್ಯಕ್ರಮ ಮಾಡೋದರ ಜೊತೆಯಾಗಿ ವಿಶೇಷ ಕಾರ್ಯಕ್ರಮಗಳು ನಾವು ಮಾಡಿದಾಗ ಒಟ್ಟು 83,100 ರೂಪಾಯಿ ನಾವು ಖರ್ಚು ಮಾಡಿದ್ದೇವೆ. ಇದು ದತ್ತಿಯ ಹೊರತುಪಡಿಸಿ ಟೋಟಲ್ 57 ದತ್ತಿಗಳನ್ನು ನಾವು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ವಿಶೇಷವಾಗಿ 56 ದತ್ತಿಗಳಿದ್ದು ಮತ್ತೊಂದು ಬಂದು 57 ದತ್ತಿಗಳನ್ನು ಸಿಂಧನೂರು ತಾಲೂಕಿನಲ್ಲಿ ನಗರದಲ್ಲಿ ಅಷ್ಟೇ ಅಲ್ಲದೆ ಪರಿಷತ್ತಿನ ನಡೆ ಹಳ್ಳಿ ಕಡೆ ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಪ್ರತಿಯೊಂದು ಗ್ರಾಮೀಣ ಪ್ರದೇಶದಲ್ಲಿ ನಾವು ದತ್ತಿಗಳು ಇರುವಂಥ ಸ್ಥಳಕ್ಕೆ ನಾವು ಹೋಗಿ ನಾವು ದತ್ತಿಗಳನ್ನು ಮಾಡಿದ್ದುಂಟು. 4 ತಿಂಗಳ ಹಿಂದೆ ತುರುವಾಳ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಲ್ಮಂಗಿ ಗ್ರಾಮದಲ್ಲಿ ಅನಾಮಧೇಯ ವ್ಯಕ್ತಿಯಾಗಿ ಬಂದಿದ್ದ ಮೂಕ ವೃದ್ಧೆಯನ್ನು ತುರುವಾಳ್ ಪೊಲೀಸ್ ಅಧಿಕಾರಿಗಳು ಉಮ್ಲುಟಿ ಗ್ರಾಮದ ಸೋಮನಾಥ್ ಜಾಗೀರ್ದಾರ್ ಮತ್ತು ಕಲ್ಮಂಗಿಯ ಗ್ರಾಮಸ್ಥರ ಸಮಕ್ಷಮದಲ್ಲಿ ರಕ್ಷಣೆ ಮಾಡಿ ಕಾರುಣ್ಯ ಆಶ್ರಮಕ್ಕೆ ಕಳಿಸಿಕೊಟ್ಟಿದ್ದರು. ಈ ವೃದ್ಧೆಗೆ ಮಾತನಾಡಲು ಬರುವುದಿಲ್ಲ. ಈಕೆಯ ಹತ್ತಿರ ಯಾವುದೇ ವಿಳಾಸ ದಾಖಲೆಗಳು ಇಲ್ಲ. ಇವೆಲ್ಲ ಅಂಶಗಳನ್ನು ಅರಿತುಕೊಂಡಿದ್ದ ಆಶ್ರಮವು ಈ ವೃದ್ಧ ತಾಯಿಗೆ ದೊಡ್ಡ ಮೂಕಮ್ಮ ಎಂದು ನಾಮಕರಣ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ವಿಷಯ ಪ್ರಸ್ತಾಪಿಸಿದ್ದರು. ಈಕೆಯ ಆರೋಗ್ಯವು ಬಹಳ ಹದಗೆಟ್ಟಿತ್ತು. ಬೆಳಗಿನ ಜಾವ ಹೃದಯಾಘಾತದಿಂದ ಕಾರುಣ್ಯಾಶ್ರಮದಲ್ಲಿ ಇಂದು ವಿಧಿವಶರಾಗಿದ್ದಾರೆ. ಈ ವೇಳೆ ತುರುವಾಳ್ ಹಾಗೂ ಸಿಂಧನೂರು ಶಹರ್ ಪೊಲೀಸ್ ಠಾಣೆ ಇಲಾಖೆ ಮಾಹಿತಿ ನೀಡಿ ಕಾರುಣ್ಯಾಶ್ರಮದ ಪದಾಧಿಕಾರಿಗಳ ಹಾಗೂ ಸಲಹಾ ಸಮಿತಿಯ ನಿರ್ಣಯ ಮತ್ತು ಜೀವಸ್ಪಂದನ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಅಕ್ಷಯ ಆಹಾರ ಜೋಳಿಗೆ ಟ್ರಸ್ಟ್ ನೀಡದಂತೆ ರಾಯಚೂರಿನ ರಿಮ್ಸ್ ಮೆಡಿಕಲ್ ಕಾಲೇಜಿಗೆ ದೇಹದಾನ ಹಾಗೂ ನೇತ್ರದಾನ ಮಾಡಲಾಯಿತು. ಈ ವೃದ್ಧ ತಾಯಿಗೆ ಆಶ್ರಮದಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಅಂತಿಮನನ್ನು ಸಲ್ಲಿಸಿ ರಿಮ್ಸ್ ಮೆಡಿಕಲ್ ಕಾಲೇಜಿಗೆ ದೇಹವನ್ನು ಒಪ್ಪಿಸಿ ಮಾತನಾಡಿದ ಆಶ್ರಮದ ಆಡಳಿತಾಧಿಕಾರಿ ಡಾಕ್ಟರ್ ಚನ್ನಬಸವ ಸ್ವಾಮಿ ಹಿರೇಮಠ ಅವರು, ನಾವು ಅನಾಥರಾಗಿರುವುದೇ ಹೊರತು ನಮ್ಮ ದೇಹವು ಅನಾಥವಾಗಬಾರದು. ಇನ್ನೊಬ್ಬರ ಬಾಳಿಗೆ ಬೆಳಕಾಗಲು ವೈದ್ಯಕೀಯ ಪ್ರಪಂಚಕ್ಕೆ ಸಹಕರಿಸಲು ಕಾರ್ಯ ಮಾಡುತ್ತಿದ್ದೇವೆ. ರಿಮ್ಸ್ ಮೆಡಿಕಲ್ ಕಾಲೇಜಿನ ಅಂಗರಚನಾಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ನವೀನ್ ಹಾಗೂ ನೇತ್ರಶಾಸ್ತ್ರದ ವಿಭಾಗದ ಡಾಕ್ಟರ್ ಸಿದ್ದೇಶ್ ಅವರು ಸಹ ಸೇವೆಗೆ ಶಕ್ತಿ ತುಂಬಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ರಿಮ್ಸ್ ಮೆಡಿಕಲ್ ಕಾಲೇಜಿನ ಸಿಬ್ಬಂದಿಯಾದ ಬನ್ನಪ್ಪ, ಸುರೇಶ್, ಆಶ್ರಮದ ಸಿಬ್ಬಂದಿ ಸುಜಾತ ಹಿರೇಮಠ್, ಶರಣಮ್ಮ, ಸಿದ್ದಯ್ಯ ಸ್ವಾಮಿ, ಹರ್ಷವರ್ಧನ್, ಪಾರ್ವತಮ್ಮ,
ವಿಜಯಲಕ್ಷ್ಮಿ, ಜಿನೇಂದ್ರ, ಸರ್ವೇಶ್ ಸೇರಿದಂತೆ ಅನೇಕರು ವೃದ್ಧ ತಾಯಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿ ಅಂತಿಮ ನಮನ ಸಲ್ಲಿಸಿದರು. ಈ ತಾಯಿ ನಮ್ಮನ್ನೆಲ್ಲ ಅಗಲಿದ್ದಾಳೆ ಮತ್ತು ವಿಶೇಷವಾಗಿ ನಮ್ಮ ಈ ಎಲ್ಲ ಕಾರ್ಯಗಳಿಗೆ ಬೆನ್ನೆಲುಬಾಗಿರುವಂಥ ನಮ್ಮ ಜೀವಸ್ಪಂದನ ಚಾರಿಟಬಲ್ ಟ್ರಸ್ಟ್ನ ಅವಿನಾಶ್ ಅವರಿಗೂ ಮತ್ತು ಅಕ್ಷಯಹಾರ ಜೋಳಿಗೆ ಸೇವಾ ಟ್ರಸ್ಟ್ನ ಅಶೋಕ್ ನಲ್ ಅವರಿಗೆ ನಾವು ಸಂಪರ್ಕ ಮಾಡಿದಾಗ ನಾವೆಲ್ಲರ ನಿರ್ಣಯದಂತೆ ಈ ತಾಯಿ ನಾವು ಅನಾಥರಾಗಿರ್ಬೋದು, ಸಮಾಜ ಅನಾಥವಾಗಬಾರ್ದು ಅನ್ನೋ ಒಂದು ಒಳ್ಳೆಯ ಉದ್ದೇಶವಿಟ್ಕೊಂಡು ದೇಹದಾನ, ನೇತ್ರದಾನದ ಮೂಲಕ ರಾಯಚೂರಿನ ಒಂದು ಮೆಡಿಕಲ್ ಕಾಲೇಜಿಗೆ ಈಕೆ ದೇಹವನ್ನು ಒಪ್ಪಿಸ್ತಾ ಇದ್ದೀವಿ. ನಮ್ಮ ಉದ್ದೇಶ ಅಷ್ಟೇ, ನೀವು ಕೂಡ ಯಾರಾದರೂ ಇಂಥ ಒಂದು ಒಳ್ಳೆಯ ಕೆಲಸಕ್ಕೆ ಕಾರಣರಾಗ್ರಿ. ನಿಮ್ಮ ದೇಹಗಳನ್ನು ಕೂಡ ಸುಮ್ಮನೆ ಮಣ್ಣಾಗಲಾರದೆ ಮುಂದಿನ ಒಂದು ವೈದ್ಯಕೀಯ ಪ್ರಪಂಚಕ್ಕೆ ಇವತ್ತೆಲ್ಲ ನಾವೆಲ್ಲ ನೋಡ್ತಾ ಇದ್ವಿ, ಹಲವಾರು ದೊಡ್ಡ ದೊಡ್ಡ ಭಯಾನಕ ರೋಗದಲ್ಲಿ ನಾವೆಲ್ಲ ನರಳಾಡ್ತಾ ಇದ್ವಿ. ಇಂಥ ಒಂದು ವೈದ್ಯಕೀಯ ಪ್ರಪಂಚಕ್ಕೆ ಒಂದು ಉನ್ನತವಾದಂಥ ಶಕ್ತಿ ಸಿಗಬೇಕಾದ್ರೆ ನಾವು ದೇಹದಾನ, ಅಂಗಾಂಗ ದಾನ, ನೇತ್ರದಾನ ಮಾಡೋದ್ರ ಮೂಲಕ ಮಾನವೀಯತೆ ಮರಿಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ವಿಶೇಷವಾಗಿ ರಿಮ್ಸ್ ಕಾಲೇಜಿನ ಸಿಬ್ಬಂದಿಗಳು ಸಹಿತ ಬನ್ನಪ್ಪಣ್ಣವರು ಕೂಡ ಇದ್ದಾರೆ ಮತ್ತು ಈ ಒಂದು ಎಲ್ಲ ಕಾರ್ಯಗಳಿಗೆ ಯಾವತ್ತಿಗೂ ಕೂಡ ಸಹಕಾರ ನೀಡುವಂಥ ಜನತೆಗೆ ಮಾತು ಕೊಟ್ಟಂತೆ ನಮ್ಮ ಪಕ್ಷ ನಡೆದುಕೊಂಡಿದೆ. ಈ ಲೋಕಸಭಾ ಚುನಾವಣೆಯಲ್ಲೂ ಕೂಡ ನಮ್ಮ ಪಕ್ಷದ ಮುಖಂಡರು ಸಾರ್ವಜನಿಕರಿಗೆ ಹಿತ ಬಯಸುವ ಕೆಲವು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ದೇಶದಲ್ಲಿ ಮತ್ತೆ ಕಾಂಗ್ರೆಸ್ ಪುಟಿದೇಳುತ್ತದೆ. ಅಧಿಕಾರ ಬಂದ ನಂತರ ಈ ದೇಶದ ಜನತೆಗೆ ಕೊಟ್ಟ ಭರವಸೆ ಗ್ಯಾರಂಟಿಗಳನ್ನು ಜಾರಿಗೆ ತರಲಾಗುವುದೆಂದು ರಾಜ್ಯ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಬಸನಗೌಡ ಬಾದರ್ಲಿ ಹೇಳಿದರು. ತಾಲೂಕಿನ ಗೋನ್ವಾರ್ ಗ್ರಾಮದಲ್ಲಿ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಾಂಗ್ರೆಸ್ ನುಡಿದಂತೆ ನಡೆಯುವ ಪಕ್ಷ, ಕೊಟ್ಟು ಮಾತು ತಪ್ಪಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು. ರಾಜ್ಯದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಗೆಲ್ಲಿಸಿದರು. ಕೊಟ್ಟ ಮಾತಿನಂತೆ 5 ಗ್ಯಾರಂಟಿ ಈಡೇರಿಸಿದ್ದೇವೆ. ಕಾಂಗ್ರೆಸ್ ಪಕ್ಷದ ಕೊಪ್ಪಳ ಲೋಕಸಭಾ ಕ್ಷೇತ್ರದ ರಾಜಶೇಖರ್ ಹಿಟ್ನಾಳ್ ಪರವಾಗಿ ನೀವೆಲ್ಲರೂ ಮತಯಾಚನೆ ಮಾಡಿ ಅವರನ್ನು ಅತಿ ಹೆಚ್ಚಿನ ಬಹುಮತದಿಂದ ಗೆಲ್ಲಿಸಿ ಪಾರ್ಲಿಮೆಂಟ್ಗೆ ಕಳಿಸಿಕೊಡಬೇಕೆಂದು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರಿಗೆ ಬಸನಗೌಡ ಬಾದರ್ಲಿ ಅವರು ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಶಿವಕುಮಾರ್ ಜವಳಿ, ವೆಂಕಟೇಶ್ ರಾಗಲ್ಪರ್ವಿ, ಯಂಕನಗೌಡ ಗಿಣಿವಾರ್, ವೀರರಾಜು ಸೋಮಲಾಪುರ್, ಶರಣಯ್ಯ ಕೋಟೆ, ವೀರೇಶ್ ಉಪ್ಪಲ್ದೊಡ್ಡಿ, ಶರಣೇಗೌಡ ದಿದ್ಗಿ, ಮಲ್ಲಿಕಾರ್ಜುನ್ ನಾಡಗೌಡ, ಫಕ್ಕೀರಪ್ಪ ರಾಮತ್ನಾಳ್, ರಮೇಶ್, ಸುಗ್ರಪ್ಪ ಬನ್ನಿಗ್ನೂರ್, ಲಿಂಗಯ್ಯ, ಮುತ್ತಣ್ಣ, ಯಮನಪ್ಪ, ಆದಪ್ಪ ನಾಯಕ್, ದೇವಪ್ಪ ಕಟ್ಟಿಗಾರ್, ಹುಲ್ಗಪ್ಪ ಹರೆಟ್ನೂರ್, ಸುರೇಂದ್ರ, ವೆಂಕಟೇಶ್ ಕೊಪ್ಪಳ ಕ್ಯಾಂಪ್, ವೆಂಕಟೇಶ್, ಬೀರಪ್ಪ ದಿದ್ಗಿ ಹಾಗೂ ಗೋನ್ವಾರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಉಪಸ್ಥಿತರಿದ್ದರು. ರಾಯಚೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಅಭ್ಯರ್ಥಿ ರಾಜಾ ಅಮರೇಶ್ವರ ನಾಯಕ್ ಇಂದು ತಮ್ಮ ಬೆಂಬಲಿಗರೊಂದಿಗೆ ಆಗಮಿಸಿ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದರು. ನಾಮಪತ್ರ ಸಲ್ಲಿಸಿ ಮಾತನಾಡಿದ ಅವರು, ಇಂದು ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದ್ದೇನೆ. ಏಪ್ರಿಲ್ 18ರಂದು ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಮುಖಂಡರುಗಳು ಹಾಗೂ ನನ್ನ ಕಾರ್ಯಕರ್ತರೊಂದಿಗೆ ಪ್ರಮುಖರೊಂದಿಗೆ ಮತ್ತೊಮ್ಮೆ ನಾಮಪತ್ರ ಸಲ್ಲಿಸುತ್ತೇನೆ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಎಂದರು. ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ವಕೀಲರಾದ ರಾಘವೇಂದ್ರ ಚೂಡಾಮಣಿ, ಹುಲ್ಲೇಶ್ ಶಾಹುಕಾರ್ ಲಿಂಗ್ಸ್ಕೂರ್, ಸುಧೀರ್ ಕಸ್ಬೆ ಸೇರಿದಂತೆ ಇನ್ನಿತರ ಪ್ರಮುಖರು ಉಪಸ್ಥಿತರಿದ್ದರು. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ನಿರ್ಪಾದಿ ಕೆ ಕುಮಾರ್ಸಿ ಅವರು ಇಂದು ತಮ್ಮ ಕಾರ್ಯಕರ್ತರ ಸಮ್ಮುಖದಲ್ಲಿ ನಾಮಪತ್ರ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಕೊಪ್ಪಳ ಉಸ್ತುವಾರಿ ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೃಷ್ಣ ವಿವಿ, ಕೊಪ್ಪಳ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ ಗೋಡಚಳ್ಳಿ, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಭಾವನಾ ಶಾಸ್ತ್ರಿ, ಕೊಪ್ಪಳ ಜಿಲ್ಲಾ ಕಾರ್ಯದರ್ಶಿಗಳಾದ ಗಣೇಶ್ ಸಿಂಧೆ, ಕನಕಪ್ಪ ಉಡಿಜಾಲಿ, ಪಕ್ಷದ ಮುಖಂಡರುಗಳಾದ ಶ್ರೀಕಾಂತ್ ಕಡಬೂರ್, ಬಸವಪ್ರಭು, ಮೆಹಬೂಬ್, ಶರಣಪ್ಪ ಮಹಾಂತೇಶ್, ಶರಣಪ್ಪ ಬೇರ್ಗಿ, ಗಣೇಶ್ ಕುಮಾರ್, ಕೃಷ್ಣ, ವಿಶ್ವನಾಥ್ ನಾಯ್ಡು ಸೇರಿದಂತೆ ಅನೇಕರು ಇದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಜೆಪಿ ಸೋಲಿಸಿ ಸಂವಿಧಾನ ಉಳಿಸಿ, ಪ್ರಜಾಪ್ರಭುತ್ವ ರಕ್ಷಿಸಿ, CPI-ML ಲಿಬರೇಷನ್ ಜನಜಾಗೃತಿ ಬೈಕ್ ರ್ಯಾಲಿ. ಸಿಂಧನೂರು ತಾಲೂಕಾ ಕಸಾಪ ಇಡೀ ರಾಜ್ಯಕ್ಕೆ ಮಾದರಿ, ಶಟಸ್ಥಳ ಬ್ರಹ್ಮ ರುದ್ರಮುನಿ ಶಿವಾಚಾರ್ಯ. ದೇಹ, ನೇತ್ರ, ಅಂಗಾಂಗ ದಾನ ಇನ್ನೊಬ್ಬರ ಬಾಳಿಗೆ ಬೆಳಕು, ಡಾಕ್ಟರ್ ಚನ್ನಬಸವ ಸ್ವಾಮಿ ಹಿರೇಮಠ್. ಜನತೆಯ ನೆಮ್ಮದಿಗಾಗಿ ಕಾಂಗ್ರೆಸ್ ಬೆಂಬಲಿಸಿ, ಬಸನಗೌಡ ಬಾದರ್ಲಿ. ಬಿಜೆಪಿ ಅಭ್ಯರ್ಥಿ ರಾಜಾ ಅಮರೇಶ್ ನಾಯಕರಿಂದ ನಾಮಪತ್ರ ಸಲ್ಲಿಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.